ವರಮಹಾಲಕ್ಷ್ಮಿ ಹಬ್ಬವನ್ನ ಹೆಂಗ್ ಆಚರಿಸಬೇಕು, ಅದ್ರ ಜೊತೆಗೆ ಅದರ ಉದ್ದೇಶ ಏನು, ಹೇಗ್ ಆಚರಣೆ ಮಾಡಿದ್ರೆ ಲಕ್ಷ್ಮೀ ದೇವಿ ನಮ್ಗೆ ಒಲಿತಾಳೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ವರಮಹಾಲಕ್ಷ್ಮಿ ವ್ರತ, ಲಕ್ಷ್ಮಿ ಪೂಜೆ ಬೇರೆ, ವ್ರತ ಬೇರೆ. ಅಮಾವಾಸ್ಯೆ ದಿವಸ ಅಂದರೆ ಸಾಯಂಕಾಲದಲ್ಲಿ ಮಾಡಿದ್ರೆ ಲಕ್ಷ್ಮೀ ಪೂಜೆ ಶ್ರೇಷ್ಠ. ಪ್ರತಿಯೊಬ್ಬರು ಕಲಶ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪಕ್ಕದ ಮನೆಯವರು ಇಡ್ತಾರೆ, ನಾವು ಇಡೋಣ ಕಲಶ, ಹಾಗೆಲ್ಲ ಇಡಾಗಿಲ್ಲ. ಯಾವ ಶಾಸ್ತ್ರದಲ್ಲೂ ಎಲ್ಲೂ ಕಲಶ ವ್ರತ ಅಂದರೆ ಏನು ಅಂದರೆ ಬರೀ ವೀಳ್ಯದೆಲೆ ಹಾಕಿ ಒಂದು ಕಲಶದಲ್ಲಿ ಮಧ್ಯದಲ್ಲಿ ಇಟ್ಟರೆ ಸಾಕು. ಕಂತೆ ಕಂತೆ ದುಡ್ಡು ಇಡ್ತಾರೆ, ಇಲ್ಲದೆ ಇರೋಂಥವ್ರು ಚಿಲ್ಲರೆ ಕಾಸು ಏನಿದೆಯೋ ಅದನ್ನ ಇಡ್ತಾರೆ. ಯಾವ್ದು ಶ್ರೇಷ್ಠ ಅಂತ ಏನೂ ಇಡಬೇಕಾಗಿಲ್ಲ, ಭಾವನೆ ಇರಬೇಕು, ಮನಸ್ಸು ಪರಿಪೂರ್ಣವಾಗಿ ಶುದ್ಧ ಇರಬೇಕು. ಅಯ್ಯೋ ಬನ್ನಿ ನಮ್ಮನೆ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರ್ಸೋಕೆ ಹೋಗ್ಬೇಕು. ಲಕ್ಷ್ಮಿ ಅವಳು ನೋಡಿದ್ರೆ ಹೊಟ್ಟೋಗ್ತಾಳೆ. ಅದಕ್ಕೆ ದೇವ್ರ ಮನೆ ತೆಗೆದು ತೋರಿಸ್ತಾರೆ. ಕಟ್ಟಿದ ಹೂಗಳನ್ನ ಹಾಕಬಾರ್ದು, ನೀನು ಅಲಂಕಾರಕ್ಕೆ ಬೇಕಾದ್ರೆ ಹಾಕು, ಆದರೆ ಅವಳಿಗೆ ಬಿಡಿ ಹೂಗಳನ್ನ ಯಾವತ್ತು ಹಾಕಿದ್ರೆ ನೋಡ ಹೀಗೆ ಹಾಕಿದಾಗ ಅವಳು ಕಣ್ಣು ತೆಗೆದು ಹೀಗೆ ತಿರುಗಿ ನೋಡ್ತಾಳೆ. ಈ 21ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಮಾಡಬಾರ್ದು ಅಂತ ಕೆಲವರು, ಇಲ್ಲ ಶುಕ್ರವಾರ ಬಂದಿದೆ ಶ್ರೇಷ್ಠ ಮಾಡಲೇಬೇಕು ಅಂತ ಕೆಲವರು. ನಾಗರ ಪಂಚಮಿ ನಂತರ ಬರ್ತಕ್ಕಂಥ ಶುಕ್ರವಾರ ಏನಿರುತ್ತೆ ಅದೇ ವರಮಹಾಲಕ್ಷ್ಮಿ ವ್ರತ. ಬ್ರಹ್ಮಾಂಡ ಲಕ್ಷ್ಮಿ ವೀಕ್ಷಿಸಿ ಬೆಳಗ್ಗೆ 10 ಗಂಟೆಗೆ.